ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಲೋಕಸಭೆ ಟಿಕೆಟ್ಗಾಗಿ ಪೈಪೋಟಿಗಳು ಪ್ರಾರಂಭ ಆಗಿದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿ ಅವರೇ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡ. ಸತೀಶ್ ಜಾರಕಿಹೊಳಿ ಸ್ಪರ್ಧೆಗೆ ಹೈಕಮಾಂಡ್ನಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ದೆಹಲಿ ಭೇಟಿಯಲ್ಲೇ ಸತೀಶ್ಗೆ ಸಿಕ್ಕಿದೆಯಾ ಹೈಕಮಾಂಡ್ ಸೂಚನೆ? ವರಿಷ್ಠರ ಸೂಚನೆಯಿಂದ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಒತ್ತಡದಿಂದ ಪಾರಾಗೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಕೊಡಿ ಅಂತ ಅವರ ಆಪ್ತರು ಒತ್ತಾಯ ಮಾಡ್ತಿದ್ದಾರೆ. ಇಲ್ಲವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಆಗ್ರಹಿಸುತ್ತಿದ್ದಾರೆ. ಕಾರ್ಯಕರ್ತರ ಆಗ್ರಹ ಏನು? ಸತೀಶ್ ಜಾರಕಿಹೊಳಿ ಆಪ್ತರ ಬೇಡಿಕೆ ಏನಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿ. ಕಾರಣ ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೇಂದ್ರಕ್ಕೆ ಬೇಡ, ರಾಜ್ಯದಲ್ಲೇ ಇರಬೇಕು ಅಂತ ಅವರ ಆಪ್ತರ ಒತ್ತಡ ಹೆಚ್ಚಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಯಾವುದೇ ಕಾರಣಕ್ಕೂ ಎಂಪಿ ಟಿಕೆಟ್ ಕೊಡಬೇಡಿ, ಎಂಪಿ ಟಿಕೆಟ್ಗೆ ಲಾಭಿ ಸಮಯದಲ್ಲೇ ಟಿಕೆಟ್ ಕೊಡಬೇಡಿ ಅಂತ ಆಪ್ತರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಬೆಳಗಾವಿ ಲೋಕಸಭಾ ಟಿಕೆಟ್ ಯಾರ ಪಾಲಾಗಬಹುದು ಅನ್ನುವಂತ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿಯವರು ಈ ಹಿಂದೆ ಕೂಡ ತಮ್ಮ ಮಗಳಿಗೋಸ್ಕರನೇ ಪೈಪೋಟಿ ಮಾಡ್ತಾ ಇದ್ರು, ಅವ್ರಿಗೆ ಟಿಕೆಟ್ ಬೇಕು ಅನ್ನುವಂತ ಒತ್ತಡವನ್ನ ಮುಂದಿಟ್ಟಿದ್ರು. ಬಟ್ ಹೈಕಮಾಂಡ್ ನಿರ್ಧಾರ ಏನು? ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದಾ? ಆಪ್ತರ ಬೇಡಿಕೆ ಏನು? ಹೌದು ಶ್ರುತಿ, ಇನ್ನೇನೋ ಕೆಲವೇ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಸಮೀಪ ಆಗ್ತಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚುತ್ತಿದೆ. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬೆಳಗಾವಿ ಉಸ್ತುವಾರಿ ಸಚಿವ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರೇ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಒತ್ತಡವನ್ನು ಹೇರ್ತಾ ಇದೆ. ಹೀಗಾಗಿ ಇವರು ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ ಒಂದು ಸೂಚನೆಯನ್ನು ನೀಡ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಅವರ ಆಪ್ತ ಮೂಲಗಳು ಹೇಳುವ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡಬೇಕು ಮತ್ತು ಅವರು ನಿಲ್ಲಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೀಗಾಗಿ ಅವರು ಆಪ್ತರು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರು ಲೋಕಸಭೆಗೆ ಸ್ಪರ್ಧೆಗೆ ಬೇಡವೇ ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಅವರು ರಾಜ್ಯದಲ್ಲೇ ಇರಬೇಕು, ರಾಜ್ಯದಲ್ಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಸತೀಶ್ ಜಾರಕಿಹೊಳಿ ವಿರುದ್ಧ ಕೆಲಸವನ್ನು ಮಾಡ್ತಿವೆ ಅನ್ನೋ ಒಂದು ಅನುಮಾನ ಕೂಡ ಹುಟ್ಟಿಕೊಂಡಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಂದ್ರಕ್ಕೆ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರ ಮೇಲೆ ಒತ್ತಡ ಹೇರುವ ತಂತ್ರವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಮತ್ತಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದರೆ ವಿನಯ್ ನಾವಲ್ಗಟ್ ಇದ್ದಾರೆ, ಕಿರಣ್ ಸಾಧನ್ ಅವರಿದ್ದಾರೆ, ಫಿರೋಜ್ ಸೇಠ್ ಇದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಇದ್ದಾರೆ. ಅವರಿಗೆ ಟಿಕೆಟನ್ನು ಕೊಡಿ, ಅವರನ್ನು ನಾವು ಗೆಲ್ಲಿಸಿಕೊಂಡು ಬರ್ತೇವೆ, ಅವರಿಗೆ ಅವಿರತವಾಗಿ ಶ್ರಮ ಹಾಕಿ ಗೆಲ್ಲಿಸ್ಕೊಂಡು ಬರ್ತೇವೆ. ಆದರೆ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲೇ ಬೇಕು ಅನ್ನೋ ಒಂದು ಮಾತನ್ನ ಆಪ್ತ ಮೂಲಗಳು ಮತ್ತು ಆಪ್ತ ಬೆಂಬಲಿಗರು ಹೇಳ್ತಿದ್ದಾರೆ. ಆದರೆ ಸದ್ಯ ಕಾಂಗ್ರೆಸ್ನ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನು ಹೇಳ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಭದ್ರಕೋಟೆ ಆಗಿದ್ದಂಥ ಬೆಳಗಾವಿ ಕ್ಷೇತ್ರದಲ್ಲಿ ಕೇವಲ 5,000 ಮತಗಳಿಂದ ಸತೀಶ್ ಜಾರಕಿಹೊಳಿ ಅವರು ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರು. ಸದ್ಯ ಅವರು ಈ ಬಾರಿ ಅಂದರೆ ಈ ಬಾರಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ ಕಾಂಗ್ರೆಸ್ ಇಲ್ಲಿ ಸುಲಭವಾಗಿ ಗೆಲುವನ್ನು ಸಾಧಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇದಾಗಿದೆ. ಹೀಗಾಗಿ ಅವರ ಮೇಲೆ ಸದ್ಯ ತೀವ್ರ ಒತ್ತಡ ಹೇರುವ ತಂತ್ರವನ್ನು ಕೂಡ ಹೈಕಮಾಂಡ್ ಮಾಡ್ತಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ವೇಳೆ ಹೈಕಮಾಂಡ್ ನೀವು ನಿಲ್ಲಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹೇರಿದ್ದೆ ಆದರೆ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಮತ್ತು ಸತೀಶ್ ಜಾರಕಿಹೊಳಿ ಸ್ಪರ್ಧೆಯನ್ನು ಮಾಡ್ತಾರೆ ಮತ್ತು ಅವರ ಆಪ್ತ ಮೂಲಗಳು ಹೇಳುವ ಪ್ರಕಾರ ಅಥವಾ ಅವರ ಬೆಂಬಲಿಗಳೇ ಹೇಳುವ ಪ್ರಕಾರ ಇಲ್ಲಿ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಜಾತಿ ಪಾಲಿಟಿಕ್ಸ್ ಕೂಡ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. SR ವಿಶ್ವನಾಥ್ ಮತ್ತು ಸುಧಾಕರ್ ಮಧ್ಯೆ ಜಾತಿ ಯುದ್ಧ ಭಾರಿ ಜೋರಾಗಿ ನಡೀತಾ ಇದೆ. ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ನಾನು ಒಕ್ಕಲಿಗ ಅಂತ ಹೇಳಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಯಲಹಂಕ ಶಾಸಕನಿಗೆ ವಿಶ್ವನಾಥ್ ರೆಡ್ಡಿ ಅಂತ ಸುಧಾಕರ್ ಹೇಳಿದ್ರು, ವಿಶ್ವನಾಥ್ ರೆಡ್ಡಿ ಅಂತ. ಅದಕ್ಕೆ ಪ್ರತಿಯಾಗಿ ನಾನು ಕೂಡ ಒಕ್ಕಲಿಗ ಅಂತ SR ವಿಶ್ವನಾಥ್ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು. ನಾನು ಒಕ್ಕಲಿಗ ಅಲ್ಲ ಅಂತ ಒಕ್ಕಲಿಗರ ಸಂಘದವ್ರು ಹೇಳಿ ನೋಡೋಣ. ಇನ್ನು ಸುಧಾಕರ್ ತಂದೆ ಕೇಶವ ರೆಡ್ಡಿ, ಅವ್ರ ಚಿಕ್ಕಪ್ಪ ರವೀಂದ್ರನಾಥ್ ರೆಡ್ಡಿ, ನೀವು ರೆಡ್ಡಿಗಳು ನೆನಪಿರ್ಲಿ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ನನ್ನನ್ನ ಕೆಣಕಿದ್ರೆ ಯಾವುದಕ್ಕೂ ಕೂಡ ಅಂಜೋದಿಲ್ಲ, ನಾನೇನಾದ್ರೂ ಬಾಯಿ ಬಿಟ್ರೆ ತಾಪತ್ರೆ ಆಗುತ್ತೆ ಅಂತ ಸುಧಾಕರ್ SR ವಿಶ್ವನಾಥ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಚಿಕ್ಕಬಳ್ಳಾಪುರದಲ್ಲಿ ಈಗ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಫೈಟ್ ಜೋರಾಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕೂಡ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಅವರೀಗ ಜಾತಿ ಕಾರ್ಡನ್ನು ಪ್ಲೇ ಮಾಡಿರ್ತಕ್ಕಂಥದ್ದು. ಬನ್ನಿ ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ SR ವಿಶ್ವನಾಥ್ ಅವರಿದ್ದಾರೆ, ಅದೇ ಕ್ಷೇತ್ರದ ಭಾಗದವರು. ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಡಾಕ್ಟರ್ ಸುಧಾಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ವಿಶ್ವನಾಥ್ ಅವರು ರೆಡ್ಡಿ ಒಕ್ಕಲಿಗ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಜಾತಿ ರಾಜಕಾರಣ ಮಾಡೋದನ್ನಲ್ಲ. ಆ ಥರ ಇದ್ದರೆ ನಾನು 4 ಬಾರಿ ಯಲಹಂಕದಲ್ಲಿ ಶಾಸಕನಾಗಿ ಒಂದೊಂದು ಎಲೆಕ್ಷನಲ್ಲೂ ಹೈಯೆಸ್ಟ್ ಟೋಟಲ್ ಗೆದ್ದಿರೋನು. ಮೊನ್ನೆ ಕೂಡ ಅಂದಾಜು 65,000 ಮತಗಳ ಹಂತದಿಂದ ಗೆದ್ದಿರ್ತಕ್ಕಂಥದ್ದು. ನಾನು ಯಲಹಂಕ ನಾಡಪ್ರಭು ಕೆಂಪೇಗೌಡರು ಹುಟ್ಟಿದ ಊರಲ್ಲಿ ಹುಟ್ಟಿರ್ತಕ್ಕಂಥವನು. ನಾನು ಮೊದಲನೇದಾಗಿ ಶಾಸಕನಾಗಿ ಪ್ರಮಾಣ ವಚನ ತಗೊಂಡಿದ್ದು ಕೆಂಪೇಗೌಡರ ಹೆಸರ ಮೇಲೇ. ಮೊನ್ನೆ 4ನೇ ಸರಿ ಆದರೂ ಕೂಡ ಕೆಂಪೇಗೌಡರ ಹೆಸರ ಮೇಲೇ ಪ್ರಮಾಣ ವಚನ ತಗೊಂಡಿದ್ದು. 224 ಶಾಸಕರು ಯಾರು ಕೂಡ ತಗೊಂಡಿಲ್ಲ. ನಾವು ಕೂಡ ಒಕ್ಕಲಿಗರೇ. ಅದು ಯಾಕೆ ಸುಧಾಕರ್ ಅವರು ಈ ಒಂದು ಮಾತನ್ನು ಹೇಳಿದ್ರೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ತಂದೆ ಹೆಸರು ಕೇಶವ ರೆಡ್ಡಿ, ಅವ್ರ ಚಿಕ್ಕಪ್ಪ ರವೀಂದ್ರನಾಥ್ ರೆಡ್ಡಿ. ಅವರೇ ಇಟ್ಕೊಂಡು ಯಾಕೆ ಹಿಂಗೆ ಮಾತಾಡೋರು ಅಂತೇಳಿ ಅರ್ಥ ಆಗ್ತಾಯಿಲ್ಲ. ಆ ಭಾಗದಲ್ಲಿ ಜಾಲಪ್ಪ ಅವರು ಕೂಡ ಅನೇಕ ಸರಿ ಸಂಸತ್ ಸದಸ್ಯರಾಗಿದ್ದರು. ಅವರೇನು ಜಾತಿ ಆಧಾರದ ಮೇಲೆ ಗೆದ್ದವರಲ್ಲ. ಕೃಷ್ಣರಾಯರು ಬ್ರಾಹ್ಮಣ, ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಜನ, ಅವರನ್ನು ಜನ ಆಯ್ಕೆ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರನ್ನು ಆಯ್ಕೆ ಮಾಡಿದ್ರು. ಸೊ ಇದು ಜಾತಿಯ ಮೇಲೆ ನಡೀತಕ್ಕಂಥ ಚುನಾವಣೆ ಅಲ್ಲ, ದೇಶದ ಮೇಲೆ ನಡೀತಕ್ಕಂಥ ಚುನಾವಣೆ. ಬಹುಶಃ ಅವರು ಒಂದು ಹತಾಶರಾಗಿ ಹೇಳ್ತಾ ಇದ್ದಾರೋ ಏನು ಕೇಳ್ತದೆ. ನಾನು ಕೂಡ BJPಯ ಮುಖಂಡ, ಅವರು ಕೂಡ BJPಯ ಮುಖಂಡರು. ಅವರು ಲಾಬಿ ಮಾಡ್ತಕ್ಕಂಥದ್ದು ಸೀಟಿನ ಆಕಾಂಕ್ಷಿ, ಅದರಲ್ಲೇನು ಕೂಡ ನಮ್ಮದು ಅಭ್ಯಂತರ ಇಲ್ಲ. ಆದರೆ ನಮ್ಮ ಮೇಲೇ ನಾವೇ ಹೇಳ್ಕೊಂಡು ಹೋಗೋದ್ರೆ ನಾನು ರಿಯಾಕ್ಟ್ ಮಾಡೋದು ಗೊತ್ತಾಗ್ತದೆ ಅದಕ್ಕೆ. ಸೊ ಇನ್ನು ಮುಂದೆ ಆದರೂ ಕೂಡ ವೈಯಕ್ತಿಕವಾಗಿ ಮಾತಾಡೋದನ್ನು ನಿಲ್ಲಿಸಿದ್ರೆ ಸರಿ. ಇಲ್ಲ ಅಂತಂದರೆ ಮೊನ್ನೆ ಹೇಳೋರೆ ಬಿರಿಯಾನಿ ಹಾಕಿ ತೀರ್ಥಯಾತ್ರೆ ಮಾಡಿ ಓಟ್ ಹಾಕ್ಸ್ಕೊಳಲ್ಲ ನಾನು ಅಂತೇಳಿ. ಅವರು ಏನೇನು ಮಾಡಿ ಓಟ್ ಹಾಕ್ಸ್ಕೊಂಡವ್ರೆ ಅಂತ ಹೇಳಬೇಕು ಅಂತಂದರೆ ನನಗೆ ಸಾಕಷ್ಟು ನನ್ನ ಹತ್ರ ಮಾಹಿತಿ ಇದೆ ಅದರದ್ದು. ಅವೆಲ್ಲ ಕೂಡ ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಅವ್ರ ಮೇಲೆ ಗೆದ್ದಂಥ ಪ್ರದೀಪ್ ಯಾವ ಜಾತಿ, ಸೊ ಇದನ್ನು ಜನ ಯಾರೂ ಒಪ್ಪೋದಿಲ್ಲ ಅದನ್ನು. ಸೊ ಅವರ ಈ ಮಾತಿನಿಂದ ಅವರೇ ಎಲ್ಲೋ ಒಂದು ಕಡೆ ಸ್ವಲ್ಪ ಜನಗಳ ಅವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಸೊ ಅವೆಲ್ಲ ಕೂಡ ಮಾತಾಡೋದು ಅವ್ರಿಗೂ ತರೋಲ್ಲ, ನಮಗೂ ತರಲ್ಲ. ನಾವು ಎಲ್ಲರನ್ನೂ ಕೂಡ ಸಂವಿಧಾನದಲ್ಲಿ ಅಡಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕು. ಥರ ಸುಧಾಕರ್ ಅವರು ಹೇಳಿರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಮಾರ್ಕ ಆಗ್ತದೆ. ಸೊ ಎಲ್ಲರನ್ನೂ ಕೂಡ ನಾವು ಜೊತೆಯಲ್ಲಿ ತಗೊಂಡು ಹೋಗ್ಬೇಕಾಗ್ತದೆ. ಸೊ ಇದು ನನ್ನ ಅವರಿಗೆ ಒಂದು 2 ಹಿತವಚನ ಹೇಳೋಷ್ಟು ದೊಡ್ಡವನಲ್ಲ, ಸ್ನೇಹಿತನಾಗಿ ಅವ್ರಿಗೆ ಹೇಳ್ತಕ್ಕಂಥ ಕೆಲವು ಮಾತುಗಳು. ರಸ್ತೆಗಳನ್ನು ಮಾಡಿದ್ದೀವಿ, ಎಲ್ಲ ಮಾಡಿ. ನಾನು ಒಕ್ಕಲಿಗರ ಸಂಘದ ಮೆಂಬರ್ ರೀ, ನಾನು ಓಟ್ ಹಾಕ್ತಾ ಇದ್ದೀನಿ ಅಲ್ಲೆಲ್ಲ ಕೂಡ. ಅವೆಲ್ಲ ತಿಳ್ಕೊಬೇಕು ಅವರು. ಸೊ ಜಾತಿಯನ್ನು ಎತ್ಕಟ್ಟುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಅದೆಲ್ಲ ಕೂಡ ನಮ್ಗೆ ಹೇಳಿ, ನಮ್ಮ ಒಕ್ಕಲಿಗರ ಸಂಘದವ್ರು ಹೇಳಿ ಇವ್ರು ನಮ್ಮ ಜಾತಿ ಅಲ್ಲ ಅಂತೇಳಿ, ಸ್ವಾಮೀಜಿಗಳು ಹೇಳಿ ಇವ್ರು ನಮ್ಮ ಒಕ್ಕಲಿಗ ಅಲ್ಲ ಅಂತೇಳಿ, ಇವ್ರು ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನೇ ಕೇಳಕ್ಕೆ ಹೋಗಬೇಕು. ಜನ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು